ಕೆಲ ನಾಯಕರು ಕೊಡುವಂಥ ಸ್ಟೇಟ್ಮೆಂಟ್ಗಳಿದೆಯಲ್ಲ, ಆ ನಾಯಕರ ಮೇಲೆ ಯಾವ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಶಾಮನೂರು ಶಿವಶಂಕರಪ್ಪನವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಾಮನೂರು ಶಿವಶಂಕರಪ್ಪ ನಿನ್ನೆ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದಲ್ಲಿ. BY ರಾಘವೇಂದ್ರ ಪರ ಶಾಮನೂರು ಶಿವಶಂಕರಪ್ಪ ಮಾತಾಡಿದ್ದಾರೆ. ಸಂಸದರು ಒಳ್ಳೆ ಕೆಲಸ ಮಾಡಿದ್ದಾರೆ, ಮುಂದಿನ ಬಾರಿ ಕೂಡ ಅವ್ರನ್ನೇ ಗೆಲ್ಲಿಸಿ ಅಂತ. ಇದು ಒಂದು ಲೆಕ್ಕದಲ್ಲಿ ಏನು ಅಂತಂದರೆ, ಒಂದು ನೋಡಿ, ಈ ಕೆಲಸ ಮಾಡೋರ ಬಗ್ಗೆ ಎಷ್ಟು ಮುಕ್ತವಾಗಿ ಹೊಗಳ್ತಾರೆ ಅನ್ನುವಂಥದ್ದು ಒಂದು ಕಡೆಗೆ, ಇನ್ನೊಂದು ಪ್ರಜಾತಂತ್ರದ ಬ್ಯೂಟಿ ಅಂತ ಅನ್ನುವಂಥವ್ರಿಗೆ ಅದು ಪ್ರಜಾತಂತ್ರದ ಬ್ಯೂಟಿನೇ ಕಾಣುತ್ತೆ. ಆದರೆ ಎಲ್ಲೋ ಒಂದು ಕಡೆಗೆ ಈ ಪಕ್ಷಗಳು ಇಷ್ಟೊಂದು ರೇಸಲ್ಲಿರುವಂಥ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಕೊಟ್ಟಿರುವಂಥ ಈ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಚುನಾವಣೆಯಲ್ಲೂ ಕೂಡ, ಮುಂದಿನ ಚುನಾವಣೆಯಲ್ಲೂ ಕೂಡ ರಾಘವೇಂದ್ರ ಗೆಲ್ಲಬೇಕು, ಸಾಕಷ್ಟು ಅಭಿವೃದ್ಧಿ ಕೆಲಸ ಆಗಿದೆ, ಉತ್ತಮ ಸಂಸದರನ್ನು ಆಯ್ಕೆ ಮಾಡಿದ್ದೀರಿ. ಇದು ಶಾಮನೂರು ಶಿವಶಂಕರಪ್ಪನವರು ಬಹಿರಂಗ ವೇದಿಕೆಯಲ್ಲಿ ಬಹುಪರಾಗಿ ಹೇಳಿದರು. BY ರಾಘವೇಂದ್ರ ಅವರ ಬಗ್ಗೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಹೀಗಾಗಿ ಮುಂದಿನ ಬಾರಿ ಕೂಡ ನೀವು ಅವ್ರನ್ನೇ ಗೆಲ್ಲಿಸಿ. 2-3 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ. ಆ ಚುನಾವಣೆಯಲ್ಲೂ ಕೂಡ ರಾಘವೇಂದ್ರ ಗೆಲ್ಲಬೇಕು ಅಂತ ಶಾಮನೂರು ಶಿವಶಂಕರಪ್ಪ ಹಿರಿಯ ನಾಯಕರು ಹೇಳಿರುವಂಥ ಮಾತಿದು. ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಟ್ಟಂಥ ನಿಮ್ಮಂಥ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆರಿಸಿರೋದು ಭಾಳ ಒಳ್ಳೆಯ ಕೆಲಸವನ್ನು ನಿಮಗೆ ಎಷ್ಟೋ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ. ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತೆ ರಾಘವೇಂದ್ರವರ ನಿಲ್ತಾರೆ ನಿಮ್ಮ ಪ್ರತಿನಿಧಿಯಾಗಿ. ಇನ್ನು ಯಾರೋ BJP ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ. ಅದರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತೀವಿ, ನಮ್ಮದು ನಿಮ್ಮದು ಯಾವಾಗ ನಿಮಗಿನ್ನ ನಿಮ್ಮ ತಂದೆಯವರು ನಾವು ಯಾವಾಗಲೂ ಇರ್ತೇವೆ. ಈ ರೀತಿ ಅವರು ಮತ್ತೆ ಮಾಡೇ ಮಾಡ್ತಾರೆ. ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಸಮತೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ಹೇಳಿ ನಾನು ಹೇಳ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಬಹಳ ಅಭಿಮಾನದಿಂದ ಈ ಮಾತನ್ನು ಹೇಳಿಬಿಟ್ರು. ಈಗ ನೆಕ್ಸ್ಟ್ ನಿಲ್ಲುವಂಥರ ಕತೆ, ನೆಕ್ಸ್ಟ್ B ಫಾರ್ಮ್ ಯಾರಿಗೆ ಕೊಡ್ತಾರೆ, B ಫಾರ್ಮ್ ಯಾರು ತಗೊಳ್ತಾರೆ, ಅವ್ರ ಸ್ಥಿತಿ ಏನಾಗುತ್ತೆ. ಸೊ ಇದು ಸಂಗತಿ.